ಆದ್ರೆ ಇವತ್ತು SLR ಕಂಪನಿ ಏನ್ ಮಾಡ್ತಾ ಇದೆ ಅಂತಕ್ಕಂಥದನ್ನ ನಾವು ಗಮನಿಸಬೇಕು. ಎಲ್ಲಾ ಸರ್ಕಾರದ ಕಾನೂನುಗಳನ್ನ ಗಾಳಿಗೆ ತೂರಿ ತಮಗೆ ಇಚ್ಛಾ ಅನುಸಾರವಾಗಿ ತಾವು ಕೈಗಾರಿಕೆಯನ್ನ ಸ್ಥಾಪಿಸಿಕೊಂಡು ಅಲ್ಲಿ ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ರೈತರು ಬಳಸತಕ್ಕಂಥ ಸರ್ಕಾರಿ ಭೂಮಿಗಳನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ. ರೈತರುಗಳ ಹೊಲಗಳಿಗೆ ಹೋಗ್ತಕ್ಕಂಥ ಕಾಲುವೆ, ನೀರಿನ ಕಾಲುವೆಗಳನ್ನ ಬಂದ್ ಮಾಡಿ ಕಬ್ಜಾ ಮಾಡಿದ್ದಾರೆ. ರಸ್ತೆಯನ್ನು ಕಬ್ಜಾ ಮಾಡಿದ್ದಾರೆ. ನಿಮಗೆ ಗೊತ್ತಿರಬೇಕು, ರೈತರು ಒಳಗಡೆಗೆ ಓಡಾಡ್ಲಿಕ್ಕೆ 2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಅನುಕೂಲ ಆಗ್ತಕ್ಕಂಥ ರಸ್ತೆ ಅದನ್ನ ಬಂದ್ ಮಾಡಿದ್ರಿಂದಾಗಿ ಇವತ್ತು ಆ ಭಾಗದ ರೈತರು 7-8 ಕಿಲೋಮೀಟರ್ ಸುತ್ತರ್ಕೊಂಡು ಅವರ ಕೃಷಿ ಚಟುವಟಿಕೆಗಳಿಗೆ ಹೋಗಬೇಕು. ಇದು ಇರ್ತಕ್ಕಂಥ ಪರಿಸ್ಥಿತಿ ಒಂದನೇದು. ಎರಡನೇದು, ಇಡೀ ಗ್ರಾಮ ಧೂಳಿನಿಂದ ಕುಂತಿದೆ. ಧೂಳಂದ್ರೆ ಧೂಳು, ಅಲ್ಲಿ ಹಚ್ಚ ಹಸಿರಿನ ಗಿಡಗಳು ಧೂಳಿನಿಂದ ಕೂಡಿರ್ತಕ್ಕಂಥ ಗಿಡ ಆಗಿದ್ದಾವೆ. ಮನೆಗಳಲ್ಲಿರ್ತಕ್ಕಂಥ ಗ್ಲಾಸ್ ನೋಡಬೇಕು. ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ನೆಲ ಇರ್ತದಲ್ಲ, ಅದು ಸಂಪೂರ್ಣವಾಗಿ ಧೂಳಿಂದ ಆವರಿಸಿರ್ತಕ್ಕಂಥದ್ದು. ಈ ತರದಾಗಿರ್ತಕ್ಕಂಥ ಪರಿಸರವನ್ನ ಕಂಟ್ರೋಲ್ ಮಾಡದೇ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತಲ್ಲಿ ಧೂಳು ನಿರ್ಮಾಣ ಆಗಿರ್ತಕ್ಕಂಥ ನೋಡ್ತಾ ಇದ್ದೀವಿ. ನಿಮಗೆ ಗೊತ್ತಿರಬೇಕು, ಅಲ್ಲಿ ಶಾಲಾ ಮಕ್ಕಳಿಗೆ ಕುಡಿಯೋ ನೀರಿಲ್ಲ. ಕುಡಿಯೋ ನೀರಿಗಾಗಿ ಅವರು ಏನ್ ಮಾಡ್ತಾ ಇದಾರೆ, ಅವರು ಮನೆಯಿಂದ ಬಾಟ್ಲಿಯಲ್ಲಿ ನೀರನ್ನ ತಂದ್ಕೊಂಡು ಇವತ್ತು ಅವರು ಕುಡಿತಾ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಇದ್ರ ಬಗ್ಗೆಲ್ಲ ಇವರು SLR ಕಂಪನಿಯವರು ಮಾತಾಡ್ತಾ ಇಲ್ಲ. ಪರಿಸರದಿಂದ ನಾವು ಎಲ್ಲಾ ರೀತಿ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಯಾವ ತರದ ಅನುಕೂಲವನ್ನು ಕೂಡ ಅವರು ಮಾಡಿಕೊಟ್ಟಿಲ್ಲ. ಅಲ್ಲಿ ಈಗಾಗಲೇ ದಮ್ ಶುರುವಾಗಿದೆ, ಕೆಮ್ಮುಗಳು ಶುರುವಾಗಿದೆ. ಜನಗಳಲ್ಲಿ ಅನೇಕ ರೀತಿಯ ರೋಗಗಳು, ರುಜಿನಗಳು ಪ್ರಾರಂಭವಾಗಿದ್ದಾವೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ. ಹಂಗಾಗಿ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ, ಕೈಗಾರಿಕೆ ಏನಿರಬೇಕಂತ ಹೇಳಿದ್ರೆ ಗ್ರಾಮದ ಉದ್ಧಾರಕ್ಕಾಗಿ ಮತ್ತು ಕಾನೂನಿನ ಅನುಗುಣವಾಗಿ ಇರಬೇಕು. ಆದರೆ SLR ಕಂಪನಿ ಕಾನೂನಿನ ಅನುಗುಣವಾಗಿ ಇಲ್ಲ. ಆ ಕಾರಣಕ್ಕೋಸ್ಕರ ನಾವು AC ಅವರ ಹತ್ರ ಮಾತಾಡಿದೀವಿ, DC ಅವರ ಹತ್ರ ಮಾತಾಡಿದೀವಿ, ತಹಸೀಲ್ದಾರ್ ಹತ್ರ ಮಾತಾಡಿದೀವಿ. ಆದ್ರೆ ಅವರಿಗೆ ಗ್ರಾಮದ ಜನತೆಗಿಂತ ಕೈಗಾರಿಕೆಯ ಮಾಲೀಕರ ಹಿತಾಸಕ್ತಿನೇ ಮುಖ್ಯ ಆಗಿದೆ. ಭೂಮಿ ತಗೊಂಡಿದ್ದಾರೆ, ಭೂಮಿ ತಗೊಂಡಿದ್ದೀವಿ ಅಂತಕ್ಕಂಥದಕ್ಕೆ ಯಾವುದೇ ತರನಾಗಿರ್ತಕ್ಕಂಥ ಪುರಾವೆ ಕೊಟ್ಟಿಲ್ಲ. ಇವತ್ತವರು ಭೂಮಿ ಕೊಟ್ಟವರಿಗೆ ಗುತ್ತಿಗೆ ಆಧಾರದಲ್ಲಿ ಕೆಲಸಕ್ಕೆ ಬರ್ರಿ ಬರ್ತಾರಲ್ಲ, ಆ ತರ ಬರ್ರಿ ಅಂತಲ್ಲ. ಕಾಯಂ ಆಗಿರ್ತಕ್ಕಂಥ ಉದ್ಯೋಗ ಅಲ್ಲಿಲ್ಲ, ಗುತ್ತಿಗೆ ಉದ್ಯೋಗ ಕೂಡ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ. ಇದು ಇರ್ತಕ್ಕಂಥ ಪರಿಸ್ಥಿತಿ. ಈ ಎಲ್ಲ ಅಂಶಗಳನ್ನ ಜಿಲ್ಲಾಧಿಕಾರಿಗಳು ಮಾತಾಡಬೇಕಾಗ್ತದೆ. ನಮ್ಮನ್ನು ಮಾತುಕತೆ ಕರಿಬೇಕಾಗ್ತದೆ. ನೀವು ಮಾತಾಡಬೇಕು, ಇಲ್ಲಂದ್ರೆ ನಮ್ಮ ಹೋರಾಟ ಮುಂದುವರಿತದ ಅಂತ ಹೇಳಿ ಇವತ್ತು ಪಾದಯಾತ್ರೆಯನ್ನು ಮಾಡ್ತಾ ಇದೀವಿ. ಸರ್ಕಾರ ಈ ಕಡೆ ಗಮನ ಕೊಡಬೇಕು, ಶಾಸಕರು ಈ ಕಡೆಗೆ ಗಮನ ಕೊಡಬೇಕು, ಎಂಪಿಗಳು ಈ ಕಡೆ ಗಮನ ಕೊಡಬೇಕು, ಜನಪ್ರತಿನಿಧಿಗಳು ಈ ಕಡೆ ಗಮನ ಕೊಡಬೇಕು. ಅವರು SLR ಹಿತಾಸಕ್ತಿಯನ್ನ ಮಾಡೋದನ್ನ ಬಿಡಬೇಕು. ಶಾಸಕರಾಗಿರ್ತಕ್ಕಂಥವರು ಆ ಭಾಗದ ಜನರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೋಬೇಕು ಅಂತೇಳಿ ಈ ಮುಖಾಂತರ ನಾವು ರಾಜಕಾರಣಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಹಂಗಾಗಿ ಬಂಧುಗಳೇ, ಈ ಹೋರಾಟ ನಿಲ್ಲಲ್ಲ, ಮುಂದುವರಿಯುತ್ತದೆ. ನಾವು ನಡೀತೀವಿ. ನಡೆದು ಈ ಸರ್ಕಾರಕ್ಕೆ ನಮ್ಮ ಗ್ರಾಮದ ಜನ ಏನು ಅಂತ ತೋರಿಸ್ತೀವಿ. ನಮ್ಮ ಬೇಡಿಕೆಗಳು ಈಡೇರಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಕೊಟ್ಟಂತ 10 ಬೇಡಿಕೆಗಳೇನಿತ್ತು, ಅನ್ಯಾಯ ಆಗಿತ್ತು, ಅದಕ್ಕೆ ನ್ಯಾಯ ಕೊಡಿಸಿ ಸ್ವಾಮಿ. ನೀವು ಸರ್ಕಾರಿ ಅಧಿಕಾರಿಗಳೇ ಹೊರತು ಅವರ ಆ ಕಂಪನಿಯ ಗುಲಾಮರಾಗಬೇಡಿ. ಸರ್ಕಾರ ಕೆಲಸ ಮಾಡಿಕೊಂಡು ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಸಂಬಳ ತಗೊಂಡು ಸಾರ್ವಜನಿಕ ಕೆಲಸ ಮಾಡಬೇಕಾದಂತ ನೀವು ಈಗಾಗಲೇ ಕಂಪನಿಯ ಗುಲಾಮಗಿರಿ ಮಾಡುತ್ತಾ ಇದ್ದೀರಿ ಅಂತ ನಮಗೆ ವರದಿಗಳು ಹೇಳ್ತಾ ಇದ್ದಾವೆ. ನಾವು ಏನು 10 ಬೇಡಿಕೆಗಳನ್ನ ಕೊಟ್ಟಿದ್ದೀವಿ, ಆ 10 ಬೇಡಿಕೆಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಏನಿದೆ ಅದು ಸರ್ಕಾರಿ ಅಧಿಕಾರಿಗಳಾಗಿ ನೀವು ಕೊಟ್ಟಂತ ಉತ್ತರವಲ್ಲ, ಆ ಕಂಪನಿಯವರು ಕೊಟ್ಟಂತ ಉಡಾಫೆ ಉತ್ತರಗಳನ್ನು ನೀವು ನಮಗೆ ವರದಿಗಳನ್ನಾಗಿ ಕೊಟ್ಟಿದ್ದೀರಿ. ಇದ್ರ ವಿಚಾರವಾಗಿ
ಈ ಭಾಗದ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ನಮ್ಮ ಧಿಕ್ಕಾರ ಇದೆ ಅಂತ ಹೇಳ್ತಾ ಇದೀವಿ ಇವತ್ತು. ಆದ್ರೆ ಅದೇ ರೀತಿಯಾಗಿ ಕಳೆದ 1 ವರ್ಷಗಳಿಂದ ಹೋರಾಟ ನಡೀತಾ ಇದೆ. ನಾವು ಕೂಡ ಮಾನ್ಯ ಡಿಸಿ ಅವರಿಗೆ, ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟಾಗ ಅವರು ನಮಗೆ ಆದಷ್ಟು ಬೇಗ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ತೀವಿ ಅಂತೇಳಿ ವಿಶ್ವಾಸ ತುಂಬಿ ಇವತ್ತು ಯಾವುದೇ ರೀತಿಯಾದಂತ ಆ ಭಾಗದ ರೈತರಿಗಾಗಲಿ ಬಡಬಗರಿಗಾಗಲಿ ಯಾವುದೇ ರೀತಿಯಾದ ನ್ಯಾಯ ದೊರಕಿಸಿಲ್ಲ. ಸರ್ಕಾರಿ ಜಾಗವನ್ನ ಗೋಮಾಳ ಅಂದ್ರೆ ಏನು ಅಂತ ಉದ್ದೇಶ ಕೆಲವರಿಗೆಲ್ಲ ಗೊತ್ತೇ ಇಲ್ಲ ಅಧಿಕಾರಿಗಳಿಗೆ. ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಪ್ರತಿ ಜೀವರಾಶಿಗೂ ಕೂಡ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಫ್ಯಾಕ್ಟರಿ ಇದೆ, ಆ ಫ್ಯಾಕ್ಟರಿ ಹಾಕುವಾಗ ಏನು ಒಪ್ಪಂದ ಆಗಿತ್ತು, ಅಗ್ರಿಮೆಂಟ್ ಆಗಿತ್ತು, ಆ ಅಗ್ರಿಮೆಂಟ್ ಅನ್ನ ಮುಂದಿನವರು ಅಲ್ಲಿಯ ಜನರಿಗೆ, ಆ ಗ್ರಾಮದ ಜನರಿಗೆ ಬಹಳಷ್ಟು ಸಮಸ್ಯೆಗಳು ಮಾಡಿದ್ದಾರೆ. ಅಲ್ಲಿ ಸಾರ್ವಜನಿಕರ ರಸ್ತೆಯನ್ನ ಅಕ್ರಮ ಮಾಡಿಕೊಂಡಿದ್ದಾರೆ. ಅದೇ ರೀತಿ ನೀರಾವರಿ ಕಾಲುವೆಗಳನ್ನು ಕೂಡ ಅಕ್ರಮ ಮಾಡಿ ಗೋಡೆಯನ್ನು ಕಟ್ಟಿದ್ದಾರೆ. ಅದೇ ರೀತಿ ಫ್ಯಾಕ್ಟರಿಗೆ ಹೊಲವನ್ನು ಕಳ್ಕೊಂಡಿರ್ತಕ್ಕಂಥ ರೈತರಿಗೆ ಆ ಕೆಲಸ ಕೊಡುವಲ್ಲಿ ಕೂಡ ಆ 2 ರೀತಿಯನ್ನು ಅನುಸರಿಸಿದ್ದಾರೆ. ಈ ಎಲ್ಲವನ್ನು ವಿರೋಧಿಸಿ ಒಂದು ಕಡೆಯಿಂದ ಬಸವೇಶ್ವರ ವೃತ್ತ ಅಂಗನವಾಡಿಯಿಂದ ಡಿಸಿ ಅವರಿಗೆ ಪಾದಯಾತ್ರೆ ನಡೀತದೆ, ಇನ್ನೊಂದು SIR ವಿರುದ್ಧ ಇಡೀ ದೇಶಾದ್ಯಂತ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ